ನಮ್ಮ ಈ ಕಲ್ಲರ್ ಮೇಲೇ ನೀವು ಕಪ್ಪು ಅಂತೇಳಿ ನಮ್ಮನ್ನು ಟೀಕೆ ಮಾಡೋದಾದರೆ, ದಕ್ಷಿಣ ಭಾರತೀಯರನ್ನು ಕಪ್ಪು ಜನ ನಮ್ಮನ್ನು ಅಂತ ನೀವು ಟ್ರೀಟ್ ಮಾಡೋದಾದರೆ, ನಮ್ಮ ದೇವರು ರಾಮ ಕಪ್ಪು, ನಮ್ಮ ದೇವರು ಕೃಷ್ಣ ಕಪ್ಪು, ನಮ್ಮ ದೇವರು ಈಶ್ವರ ಕಪ್ಪು. ಹಂಗಾರೆ ಕಾಂಗ್ರೆಸ್ ಅವರೇ ನಿಮ್ಮ ದೇವ್ರು ಯಾವುದು? ಹಂಗಾರೆ ಯಾವಾಗ ಶಿವಕುಮಾರ ಅಂತ ಹೇಳ್ತೀಯಲ್ಲಪ್ಪ, ಶಿವಕುಮಾರ. ಈಗೇನು ಹೇಳ್ತೀರ ನೀವು? ಸಿದ್ದರಾಮಯ್ಯನ ಮೂರಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ರಾಮನ್ನ ಅಂತ ಹೇಳ್ತೀಯಲ್ಲ, ಇವಾಗೇನು ಹೇಳ್ತೀರಾ? ಅವ್ರ ಬಣ್ಣ ಕಪ್ಪಲ್ಲ, ನೀವು ಹೇಳಿದ್ದೀರಾ ನಾವೆಲ್ಲ ಆಫ್ರಿಕಾದವರು ಅಂತ. ಈಗ ಸಿದ್ದರಾಮಯ್ಯನವರು ತಾವು ಆಫ್ರಿಕಾಗೆ ಯಾವಾಗ ಹೋಗ್ತೀರಾ? ನಿಮ್ಮದು ಒರಿಜಿನಲ್ ಪ್ಲೇಸನ್ನು ನಿಮ್ಮ ಅಂತಾರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅಫಿಷಿಯಲ್ ಅಧ್ಯಕ್ಷರು ಅವಾಗ ಅನೌನ್ಸ್ ಮಾಡಿದಾಗ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ, ದಕ್ಷಿಣ ಭಾರತದವರೆಲ್ಲ ಆಫ್ರಿಕಾದವರು ಅಂತ. ಸಿದ್ದರಾಮಯ್ಯನವರೇ ನೀವು ಯಾವಾಗ ಆಫ್ರಿಕಾಗೆ ಹೋಗಿ ಅಲ್ಲೇ ಎಲ್ಲ ಮುಖ್ಯಮಂತ್ರಿ ಸ್ಥಾನ ಹುಡುಕ್ತೀರಾ? ಅಲ್ಲಿ ಯಾವುದಾನು ಮುಖ್ಯಮಂತ್ರಿ ಸ್ಥಾನನ ಹುಡುಕಿ. ಈ ರೀತಿ ಜನಾಂಗೀಯ ದ್ವೇಷ ಮಾಡುವಂಥ ಇಂಥ ಕಾಂಗ್ರೆಸ್ಸಿನ ಪಿತೂರಿ ಈ ದೇಶದಲ್ಲಿ ದೇಶವನ್ನು ಒಡಕುಂಟು ಮಾಡಿ ಜನರ ಮಧ್ಯೆ ಬಣ್ಣದಿಂದ, ಚರ್ಮದ ಬಣ್ಣದ ಮೇಲೆ ಅವರನ್ನು ಅಳೆಯುವಂಥ ಒಂದು ಹೀನಾಯ ಸಂಸ್ಕೃತಿಗೆ ಕಾಂಗ್ರೆಸ್ ಬಂದಿದೆ. ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಏನು ನನಗನ್ಸ್ತತೆ ಏನು ಕಾಣಿಸಲ್ಲ. ಇದರಲ್ಲಿ ಏನು ಕಾಣಿಸ್ತಾ ಇಲ್ಲ ಅವರಿಗೆ. ಒಬ್ಬರು ರಿಯಾಕ್ಷನ್ ಮಾಡಿಲ್ಲ. ಅಂತರ ಕಾಯ್ದುಕೊಂಡಂಥ ಕಾಂಗ್ರೆಸ್ ಅವರಂತೆ, ಅಂತರ ಅಂತೆ. ಯಾಕೆ ಟೀಕೆ ಮಾಡಲಿಲ್ಲ? ಯಾಕೆ ಅವ್ರ ಮೇಲೆ ಸರಿಯಾದ ಕ್ರಮ ಜರುಗಿಸಿಲ್ಲ? ಇವೆಲ್ಲ ಪ್ರಶ್ನೆಯನ್ನು ನಾವು ಕಾಂಗ್ರೆಸ್ ಅವ್ರಿಗೆ ಕೇಳ್ತಾ ಇದ್ದೀರಿ. ಅದರಿಂದ ಈ ಥರ ಜನಾಂಗೀಯ ನಿಂದನೆಯನ್ನು ಯಾರು ಹೋರಾಟ ಮಾಡಿದ್ರು, ಮಹಾತ್ಮ ಗಾಂಧೀಜಿ ಹೋರಾಟ ಮಾಡಿದ್ರು, ಮತ್ತೆ ಆ ಜನಾಂಗದ ಒಂದು ಮಧ್ಯೆ ದ್ವೇಷವನ್ನು ಮಾಡುವಂಥ ಈ ಕಾಂಗ್ರೆಸ್ ಈ ಮನಸ್ಥಿತಿಯನ್ನು BJP ನಾವು ಖಂಡಿಸ್ತೀವಿ. ಇದರ ವಿರುದ್ಧವಾಗಿ ಸಂಜೆ 4 ಗಂಟೆಗೆ BJP ಯುವ ಮೋರ್ಚಾ ರಾಜ್ಯಾದ್ಯಂತ ಹೋರಾಟವನ್ನು ಮಾಡುತ್ತೆ. ಈ ಜನಾಂಗೀಯ ದ್ವೇಷದ ದಳ್ಳುರಿಯನ್ನು ಹಚ್ಚಿದಂಥ ಈ ಕಾಂಗ್ರೆಸ್ ಪಾರ್ಟಿಗೆ ಸರಿಯಾದಂಥ ಬುದ್ಧಿ ಕಲಿಸೋ ದೃಷ್ಟಿಯಿಂದ ನಾವು 4 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಿ.